ಎಲ್ಲರಿಗೂ ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪುರಾತನ ಕ್ಷೇತ್ರಗಳಲ್ಲಿ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿರುವ ಸಹಸ್ರಲಿಂಗೇಶ್ವರ ದೇವಸ್ಥಾನವು ಒಂದು. ಜಿಲ್ಲೆಯ ಜೀವ ನದಿಗಳಾದ ನೇತ್ರಾವತಿ ಮತ್ತು ಕುಮಾರಧಾರ ಸಂಗಮ ಕ್ಷೇತ್ರವಾದ ಉಪ್ಪಿನಂಗಡಿಯ ನದಿ ತಟದಲ್ಲಿ ಈ ಕ್ಷೇತ್ರವಿದೆ. ಪಿಂಡ ಪ್ರದಾನಕ್ಕೆ ಅತ್ಯಂತ ಹೆಸರುವಾಸಿಯಾಗಿರುವ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಶಿವ. ದೇವಸ್ಥಾನದ ಆವರಣದಲ್ಲಿ ಮಹಾಕಾಶಿ ದೇವಸ್ಥಾನವೂ ಇದ್ದು ಶಿವ ಮತ್ತು ದೇವಿಯ ಆರಾಧನಾ ಕ್ಷೇತ್ರವಾಗಿಯೂ ಇದು ಗುರುತಿಸಿಕೊಂಡಿದೆ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಯೋಣ. ಸುಮಾರು 2500 ವರ್ಷ ಇತಿಹಾಸ ಹೊಂದಿರುವ ಈ ಕ್ಷೇತ್ರದ ಕಥೆಗಳು ಮಹಾಭಾರತದ ಯುದ್ಧಕ್ಕೆ ಸಂಬಂಧಪಡುತ್ತೆ. ಕುರುಕ್ಷೇತ್ರ ಯುದ್ಧ ನಡೆದ ಬಳಿಕ ಪಾಂಡವರಿಗೆ ತಾವು ಯುದ್ಧದಲ್ಲಿ ಹಲವರನ್ನ ಕೊಂದ ಪಾಪ ಕಾಡುತ್ತೆ. ಆ ಸಮಯದಲ್ಲಿ ಪಾಂಡವರು ಇದಕ್ಕೆ ಪರಿಹಾರ ಸೂಚಿಸುವಂತೆ ಶ್ರೀಕೃಷ್ಣನನ್ನ ಬೇಡುತ್ತಾರೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ರಾಜಸೂಯ ಯಾಗ ಮಾಡುವಂತೆ ಸಲಹೆ ನೀಡುತ್ತಾನೆ. ಈ ಯಾಗ ಪೂರ್ಣಗೊಳ್ಳಬೇಕಾದ್ರೆ ಹಿಮಾಲಯದಲ್ಲಿರುವ ಪುರುಷ ಮೃಗವನ್ನ ಯುಗಕ್ಕೆ ಬಲಿ ಕೊಡಬೇಕು ಎನ್ನುವ ನಿಯಮವೂ ಇತ್ತು. ಆ ಕಾರಣಕ್ಕಾಗಿ ಪುರುಷ ಮೃಗವನ್ನ ಕರೆತರಲು ಭೀಮನನ್ನ ಪಾಂಡವರು ಎಲ್ಲರೂ ಸೇರಿ ಕಳುಹಿಸುತ್ತಾರೆ. ಪುರುಷ ಮೃಗ ಮನೋವೇಗದಲ್ಲಿ ಓಡುವ ಪ್ರಾಣಿಯಾಗಿದ್ದರೆ ಭೀಮ ವಾಯುವೇಗದಲ್ಲಿ ಓಡುವ ಸಾಮರ್ಥ್ಯವನ್ನ ಹೊಂದಿರುತ್ತಾನೆ. ಈ ಕಾರಣಕ್ಕಾಗಿ ಭೀಮನನ್ನ ಪುರುಷ ಮೃಗವನ್ನ ಕರೆತರಲು ಕಳುಹಿಸಲಾಗುತ್ತೆ. ಹೀಗೆ ಹೊರಟ ಭೀಮನಿಗೆ ಮುದಿ ವಯಸ್ಸಿನ ಆಂಜನೇಯ ಕಾಡಿನಲ್ಲಿ ಸಿಗುತ್ತಾನೆ. ಆಂಜನೇಯನ ಬಾಲ ದಾರಿ ಮಧ್ಯೆ ಇದ್ದ ಕಾರಣ ಭೀಮ ಬಾಲವನ್ನ ತೆಗೆಯುವಂತೆ ಸೂಚಿಸುತ್ತಾನೆ. ಮಲಗಿರುವುದು ಆಂಜನೇಯ ಎನ್ನುವ ಅರಿವು ಇಲ್ಲದ ಕಾರಣ ಭೀಮ ಬಾಲ ತೆಗೆಯುವಂತೆ ಆಜ್ಞೆ ಮಾಡುತ್ತಾನೆ. ಆ ಸಮಯದಲ್ಲಿ ಆಂಜನೇಯ ಬಾಲವನ್ನ ಕೊಂಚ ಆಚೆ ಸರಿಸಿಕೊಳ್ಳುವಂತೆ ಭೀಮನಿಗೆ ಹೇಳುತ್ತಾನೆ. ಆದ್ರೆ ಬಾಲವನ್ನು ಎತ್ತುವುದಾಗಲಿ ಅಲ್ಲಾಡಿಸಲು ಭೀಮನಿಗೆ ಸಾಧ್ಯವಾಗುವುದಿಲ್ಲ. ಮಲಗಿರುವುದು ಆಂಜನೇಯ ಎನ್ನುವುದು ತಿಳಿದ ತಕ್ಷಣ ಆಂಜನೇಯನಿಗೆ ಕೈಮುಗಿದು ಪ್ರಾರ್ಥಿಸುತ್ತಾನೆ. ಭೀಮನ ಪ್ರಯಾಣದ ಉದ್ದೇಶವನ್ನು ಅರಿತ ಆಂಜನೇಯ ಪುರುಷ ಮೃಗದ ಹಲವು ವಿಶೇಷತೆಗಳನ್ನ ಭೀಮನಿಗೆ ತಿಳಿಸುತ್ತಾನೆ. ಮಾನವ ದೇಹ ಮತ್ತು ಸಿಂಹದ ತಲೆ ಹೊಂದಿರುವ ಈ ಪ್ರಾಣಿ ಶರವೇಗದಲ್ಲಿ ಸಾಗುವ ಕಾರಣ ಭೀಮನಿಗೆ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆ ಕಾರಣಕ್ಕೆ ತನ್ನ ಮೈಯಿಂದ ಒಂದು ಮುಷ್ಟಿ ರೋಮವನ್ನು ಭೀಮನ ಕೈಗೆ ಕೊಟ್ಟ ಆಂಜನೇಯ, ಪುರುಷ ಮೃಗ ನಿನ್ನನ್ನು ಹಿಂಬಾಲಿಸಿಕೊಂಡು ಹತ್ತಿರ ತಲುಪುತ್ತಿದ್ದಂತೆ ಒಂದು ರೋಮವನ್ನು ಭೂಮಿಯ ಮೇಲೆ ಹಾಕಿಬಿಡು. ಆ ರೋಮವು ಒಂದು ಶಿವಲಿಂಗವಾಗಿ ರೂಪ ತಾಳುತ್ತೆ. ಶಿವಭಕ್ತನಾದ ಪುರುಷ ಮೃಗ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸದೆ ಯಾವುದೇ ಕಾರಣಕ್ಕೂ ಬೇರೆ ಕೆಲಸ ಮಾಡಲಾರ ಎನ್ನುವ ಮಾತನ್ನ ಭೀಮನಿಗೆ ತಿಳಿಸುತ್ತಾನೆ. ಅದೇ ರೀತಿ ಭೀಮ ಪುರುಷ ಮೃಗವನ್ನ ಕರೆತಂದು ಉಪ್ಪಿನಂಗಡಿ ಸಮೀಪ ತಲುಪಿದ ಸಮಯದಲ್ಲಿ ಭೀಮ ಕೈಯಲ್ಲಿ ಉಳಿದಿದ್ದ ಎಲ್ಲಾ ರೋಮವನ್ನ ನೆಲಕ್ಕೆ ಹಾಕುತ್ತಾನೆ. ಹೀಗೆ ಹಾಕಿದ ರೋಮಗಳೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಉದ್ಭವವಾದ ಸ್ಥಳವೇ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ. ಸಹಸ್ರಲಿಂಗಗಳಿರುವ ಕಾರಣ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗೇಶ್ವರ ಕ್ಷೇತ್ರ ಎನ್ನುವ ಹೆಸರಾಯಿತು. ನೇತ್ರಾವತಿ ನದಿಯೊಳಗೆ ಇರುವ ಈ ಲಿಂಗಗಳಿಗೆ 3 ಮಾಕೆ ಜಾತ್ರೆ ಎಂದು ಪೂಜೆ ಸಲ್ಲಿಸಲಾಗುತ್ತೆ. ಪ್ರತಿನಿತ್ಯ ಈ ಕ್ಷೇತ್ರಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ದೇವರ ದರ್ಶನವನ್ನ ಪಡೆದು ಪುನೀತರಾಗುತ್ತಾರೆ. ಬಹುಶಃ ಸಹಸ್ರಲಿಂಗೇಶ್ವರ ದೇವಸ್ಥಾನವು 2500 ವರ್ಷಗಳಷ್ಟು ಹಳೆಯದಾಗಿರಬಹುದು ಮತ್ತು ಪ್ರಸ್ತುತ ರಚನೆಯು ಬಹುಶಃ 13ನೇ ಶತಮಾನಕ್ಕೆ ಸೇರಿದೆ. ಮೂಲ ಲಿಂಗವನ್ನ ದೇವಾಲಯದ ಎಡಭಾಗದಲ್ಲಿರುವ ನೇತ್ರಾವತಿ ನದಿಯ ದಡದಲ್ಲಿ ಮರಳಿನಲ್ಲಿ ಮರೆ ಮಾಡಲಾಗಿದೆ. ವಾರ್ಷಿಕ ಉತ್ಸವದ ಸಮಯದಲ್ಲಿ ಮರಳನ್ನು ತೆಗೆದು ಭಗವಾನ್ ಸಹಸ್ರಲಿಂಗೇಶ್ವರನ ತಾತ್ಕಾಲಿಕ ರಚನೆಯನ್ನು ನಿರ್ಮಿಸಲಾಗುತ್ತೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಲಿಂಗಗಳು ಮರಳಿನಲ್ಲಿ ತುಂಬಿ ಹೋಗುವುದರಿಂದ ಅದನ್ನ ಆವರಿಸಿರುವ ಸಂಪೂರ್ಣ ಮರಳನ್ನ ತೆಗೆದುಹಾಕುವುದು ತುಂಬಾ ಕಷ್ಟ. ಇನ್ನು ನೇತ್ರಾವತಿ ನದಿಯು ವಿಷ್ಣುವಿನ 3ನೇ ಅವತಾರವಾದ ವರಹನ ಕಣ್ಣೀರಿನಿಂದ ಹುಟ್ಟಿಕೊಂಡಿತು ಎಂದು ನಂಬಲಾಗಿದೆ. ಕುಮಾರಧಾರ ನದಿಯು ಕುಮಾರ ಪರ್ವತದಲ್ಲಿ ಹುಟ್ಟಿ ಸುಬ್ರಹ್ಮಣ್ಯವನ್ನ ದಾಟಿ ಉಪ್ಪಿನಂಗಡಿ ತಲುಪುತ್ತೆ. ಕುಮಾರಧಾರವು ಉಪ್ಪಿನಂಗಡಿಯಲ್ಲಿ ನೇತ್ರಾವತಿಯನ್ನ ಸೇರುತ್ತೆ. ಇದು ಪವಿತ್ರ ಸಂಗಮದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಮಳೆಗಾಲದಲ್ಲಿ ಭಾರೀ ಮಳೆಯ ಸಮಯದಲ್ಲಿ ಈ ಎರಡೂ ನದಿಗಳು ಭಗವಾನ್ ಸಹಸ್ರಲಿಂಗೇಶ್ವರನ ಮುಂದೆ ಒಂದಾಗುತ್ತೆ. ಜನರು
ಈ ಸಂಗಮ ಸ್ನಾನ ಮಾಡಿ ಶಿವನನ್ನು ಪೂಜಿಸುವುದು ಶುಭ ಸಂದರ್ಭವಾಗಿದೆ. ಇದು ಮರಣಾನಂತರ ಶಾಶ್ವತ ಶುದ್ಧತೆ ಮತ್ತು ಮೋಕ್ಷವನ್ನ ನೀಡುತ್ತೆ. ಮಾಕೆ ಜಾತ್ರೆಯಂತಹ ಪವಿತ್ರ ಸಂದರ್ಭಗಳಲ್ಲಿ ಹಲವಾರು ಭಕ್ತರು ಈ ದೇವಾಲಯಕ್ಕೆ ಆಗಮಿಸಿ ಪವಿತ್ರ ಸ್ನಾನವನ್ನ ಮಾಡುತ್ತಾರೆ. ಇನ್ನು ಈ ದೇವಾಲಯದ ಪಕ್ಕದಲ್ಲಿ ಮಹಾಕಾಳಿ ದೇವಿ ದೇವಾಲಯ ಇದೆ. ಕರಾವಳಿ ಕರ್ನಾಟಕದ ಜನರು ಬಂಗಾಳಿಗಳ ಮಾತೃದೇವತೆ ಕಾಳಿಯನ್ನ ಪೂಜಿಸುತ್ತಾರೆ. ನೇತ್ರಾವತಿ ನದಿಯ ದಡದಲ್ಲಿ ಮಹಾಕಾಳಿಯು ಪ್ರತ್ಯೇಕ ದೇವಾಲಯವನ್ನ ಹೊಂದಿದ್ದು, ಆಕೆಯ ಕೈಯಲ್ಲಿ ತ್ರಿಶೂಲ, ಖಡ್ಗ, ಡಮರುಗ ಮತ್ತು ಪಾನೀಯದ ಬಟ್ಟಲು ಇದೆ. ರಕ್ತ ಬೀಜಾಸುರನ ದುಷ್ಟಶಕ್ತಿಗಳನ್ನು ನಾಶ ಮಾಡಲು ದೇವತೆ ಆದಿಶಕ್ತಿ ಮಹಾಕಾಳಿಯ ರೂಪವನ್ನ ಧರಿಸಿದಳು. ಹೆಚ್ಚಿನ ದೇವಾಲಯಗಳಲ್ಲಿ ಶಿವಪಾರ್ವತಿ ಮತ್ತು ಕಾಳಿ ರುದ್ರನ ಸಹಬಾಳ್ವೆಯನ್ನ ನಾವು ಕಾಣಬಹುದು. ಭಗವಾನ್ ಕಾಲ ಭೈರವನು ಇಲ್ಲಿ ಒಂದು ಸ್ಥಳವನ್ನ ಕಂಡುಕೊಳ್ಳುತ್ತಾನೆ. ಕುಂಕುಮಾರ್ಚನೆ ಮತ್ತು ಬೂಲ್ಯ ಮಹಾಕಾಳಿಗೆ ಅತ್ಯಂತ ಪ್ರಿಯವಾದ ಪೂಜಾ ರೂಪಗಳಾಗಿವೆ. ಸಾಂಕ್ರಾಮಿಕ ರೋಗಗಳು ಮತ್ತು ದಾಳಿಗೊಳಗಾದಾಗ ಜನರು ಕಾಳಿಯನ್ನ ಪೂಜಿಸುತ್ತಾರೆ. ಇದಿಷ್ಟು ಸಹಸ್ರಲಿಂಗೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.